ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ ಎಂಬ ಮಾತಿದೆ. ಅದರಂತೆ ಬಿಜೆಪಿ ವಿರುದ್ಧ ಹೋರಾಡಲು ಕಳೆದ ಲೋಕಸಭೆ ಚುನಾವಣೆ ವೇಳೆ ಅಸ್ತಿತ್ವಕ್ಕೆ ಬಂದ ಇಂಡಿಯಾ ಒಕ್ಕೂಟದಲ್ಲಿ ಈಗ ಭಿನ್ನಮತ ಸ್ಫೋಟಿಸುವ ಆತಂಕ ಎದುರಾದಂತಿದೆ. ಸ್ನೇಹಿತರಂತೆ ಒಗ್ಗಟ್ಟಾದವರು ಒಡೆದು ಮನೆಯಿಂದ ದೂರಾಗುವ ಸೂಚನೆ ಕಾಣ್ತಾ ಇದೆ. ಕಳೆದ ಹರಿಯಾಣ ಹಾಗೂ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನ ಬಳಿಕ ಇಂಡಿಯಾ ಒಕ್ಕೂಟದಲ್ಲಿ ಭಿನ್ನಮತ ತಲೆದೋರಿದ್ದು ಶೀಘ್ರದಲ್ಲೇ ಒಕ್ಕೂಟವು ಛೇತ್ರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ನಾನೇ ಇಂಡಿಯಾ ಒಕ್ಕೂಟದ ನೇತೃತ್ವ ವಹಿಸಿಕೊಳ್ಳುವೆ ಎಂದ ಮಮತಾ ಬ್ಯಾನರ್ಜಿ, ಎನ್ಸಿಪಿ, ನ್ಯಾಷನಲ್ ಕಾನ್ಫರೆನ್ಸ್ ಸೇರಿ ಹಲವು ಪಕ್ಷಗಳಿಂದ ದೀದಿಗೆ ಜೈಕಾರ. ಇಂಡಿಯಾ ಒಕ್ಕೂಟದಲ್ಲಿ ಮರೆಗೆ ಸರಿಯೋದೇ ಕಾಂಗ್ರೆಸ್. ಶತಾಯಗತಾಯ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಎಂಬ ಕಾರಣದಿಂದ ಸಮಾನ ಮನಸ್ಕ ಪ್ರತಿಪಕ್ಷಗಳೆಲ್ಲ ಸೇರಿ 2023ರ ಜುಲೈನಲ್ಲಿ ಇಂಡಿಯಾ ಒಕ್ಕೂಟವನ್ನು ಸ್ಥಾಪಿಸಿದ್ವು. ಆದರೆ ಅಧಿಕಾರ ಒಂದೇ ಒಕ್ಕೂಟದ ಮಿತ್ರ ಪಕ್ಷಗಳ ಉದ್ದೇಶವಾಗಿರೋದ್ರಿಂದ ಈಗ ನಾಯಕತ್ವಕ್ಕೆ ಆಂತರಿಕವಾಗಿ ಕಚ್ಚಾಡ್ತಾ ಇವೆ. ಇದು ಈಗ ಒಕ್ಕೂಟದ ಒಗ್ಗಟ್ಟಿಗೆ ಆತಂಕವನ್ನ ತಂದಿದೆ. ಅವಕಾಶ ಸಿಕ್ಕರೆ ನಾನೇ ನೇತೃತ್ವ ವಹಿಸಿಕೊಳ್ಳುವೆ ಎಂದ ದೀದಿ 2026ರ ಬಂಗಾಳ ವಿಧಾನಸಭಾ ಚುನಾವಣೆ ಮೇಲೂ ಕಣ್ಣು. ಭಿನ್ನಮತ ಶಮನಗೊಳಿಸುವಲ್ಲಿ ಯಶಸ್ವಿಯಾಗುವುದೇ ಕಾಂಗ್ರೆಸ್? ಇಂಡಿಯಾ ಒಕ್ಕೂಟದ ನೇತೃತ್ವ ವಹಿಸಿಕೊಂಡರೆ ಮಮತಾ ಬ್ಯಾನರ್ಜಿ ಅವರು ದೇಶ ಮೊತ್ತದಲ್ಲಿ ಸುದ್ದಿಯಾಗ್ತಾರೆ. ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ 2026ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಆಗ ದೀದಿ ರಾಷ್ಟ್ರೀಯ ನಾಯಕಿ ಸ್ಥಾನದಲ್ಲಿದ್ದರೆ ಮತ್ತೆ ಟಿಎಂಸಿ ಗೆಲುವು ಸಾಧಿಸಲಿದೆ ಎಂಬ ಲೆಕ್ಕಾಚಾರ ಅವರದ್ದಾಗಿದೆ. ಹೀಗಾಗಿ ಅವಕಾಶ ಸಿಕ್ಕರೆ ನಾನೇ ಇಂಡಿಯಾ ಒಕ್ಕೂಟದ ನೇತೃತ್ವವನ್ನ ವಹಿಸಿಕೊಳ್ಳುವೆ ಎಂದು ಹೇಳಿದ್ದಾರೆ. ಪ್ರತಿಪಕ್ಷಗಳು ದೀದಿ ಪರ ನಿಲ್ಲಲು ಕಾರಣವೇನು? ರಾಹುಲ್ ಗಾಂಧಿ, ಖರ್ಗೆ ಮೇಲೆ ಅವರ ಮುನಿಸೇಕೆ? ಚುನಾವಣೆ ಸೋಲುಗಳೇ ನಾಯಕತ್ವ ಬದಲಾವಣೆಗೆ ನಿರ್ಧಾರ? ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 99 ಸ್ಥಾನಗಳನ್ನ ಗೆದ್ದರೂ ಇತ್ತೀಚಿನ ವಿಧಾನಸಭಾ ಚುನಾವಣೆಗಳಲ್ಲಿ ಕಳಪೆ ಪ್ರದರ್ಶನ ತೋರಿದೆ. ಜಮ್ಮು ಕಾಶ್ಮೀರ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪ್ರದರ್ಶನ ಹೀನಾಯವಾಗಿದೆ. ಹಾಗಾಗಿ ಕಾಂಗ್ರೆಸ್ ನಾಯಕತ್ವದ ಮೇಲೆ ಎನ್ಸಿಪಿ, ಆರ್ಜೆಡಿ, ನ್ಯಾಷನಲ್ ಕಾಂಗ್ರೆಸ್ ಸೇರಿ ಹಲವು ಪಕ್ಷಗಳು ಖರ್ಗೆ, ರಾಹುಲ್ ನಾಯಕತ್ವದ ಮೇಲೆ ಮುನಿಸಿಕೊಂಡಿವೆ. ಚುನಾವಣೆ ಮತಯಂತ್ರದ ವಿಷಯದಲ್ಲೂ ಇಂಡಿಯಾ ಒಕ್ಕೂಟದ ಭಿನ್ನಮತ ಬಯಲು. ಕಾಂಗ್ರೆಸ್ ನಿಲುವೇ ಭಿನ್ನಮತಕ್ಕೂ ಕಾರಣ. ಒಕ್ಕೂಟದಲ್ಲಿಯೇ ಏಕಾಂಗಿಯಾಗಿ ಉಳಿದ ಕಾಂಗ್ರೆಸ್. ಚುನಾವಣೆಗಳಲ್ಲಿ ಸೋಲನುಭವಿಸಿದ ಬಳಿಕ ಇವಿಎಂಗಳ ಪಾರದರ್ಶಕತೆ ಮೇಲೆ ಆರೋಪ ಮಾಡುವುದು ಕಾಂಗ್ರೆಸ್ಸಿಗೆ ರೂಢಿಯಾಗಿದೆ. ಆದರೆ ಇದೇ ಈಗ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ಸಿಗೆ ಮುಳುವಾಗಿದೆ. ಇವಿಎಂಗಳು ಹೇಗೆ ದೋಷಪೂರಿತವಾಗಿವೆ ಎಂಬುದನ್ನು ಮೊದಲು ಕಾಂಗ್ರೆಸ್ ಸಾಬೀತುಪಡಿಸಲಿ. ಪ್ರಾಯೋಗಿಕವಾಗಿ ಕಾಂಗ್ರೆಸ್ ಸಾಬೀತುಪಡಿಸಬೇಕು ಅಂತ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಟಿಎಂಸಿ ಕೂಡ ಇದೇ ಅಭಿಪ್ರಾಯ ಹಂಚಿಕೊಂಡಿದೆ. ಹಾಗಾಗಿ ಇವಿಎಂ ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ಈಗ ಏಕಾಂಗಿಯಾಗಿದೆ. ಅಂಬೇಡ್ಕರ್ ವಿವಾದದ ಪ್ರತಿಭಟನೆಯಿಂದ ಟಿಎಂಸಿ ದೂರ. ಇತ್ತೀಚೆಗೆ ಕಾಂಗ್ರೆಸ್ಸಿನ ಯಾವುದೇ ವಿಚಾರಕ್ಕೂ ಬೆಂಬಲಿಸದ ಟಿಎಂಸಿ. ಆಂತರಿಕ ಕಚ್ಚಾಟದ ಲಾಭ ಪಡೆಯುವಲ್ಲಿ ಬಿಜೆಪಿ ಯಶಸ್ವಿ. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಮೈತ್ರಿ ಮುರಿಯುತ್ತದೆ ಅಂತ ಇಂಡಿಯಾ ಒಕ್ಕೂಟದ ಪಕ್ಷಗಳು ಆರೋಪಿಸಿದವು. ಆದ್ರೀಗ ಇಂಡಿಯಾ ಒಕ್ಕೂಟದಲ್ಲೇ ಮೂಡಿದ ಬಿರುಕು ದೊಡ್ಡದಾಗಿದೆ. ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಖಂಡಿಸಿ ಇಂಡಿಯಾ ಒಕ್ಕೂಟದ ಪ್ರತಿಭಟನೆಗೂ ಟಿಎಂಸಿ ಬೆಂಬಲ ನೀಡದಿರೋದು ಕಚ್ಚಾಟವನ್ನ ಬಿಚ್ಚಿಟ್ಟಂತಿದೆ. ಮತ್ತೊಂದೆಡೆ ಇಂಡಿಯಾ ಒಕ್ಕೂಟದ ಬಿಕ್ಕಟ್ಟಿನಿಂದ ಬಿಜೆಪಿ ಲಾಭ ಪಡಿತಾ ಇದೆ. ಮತ್ತೊಂದು ಕಡೆ ಎನ್ಡಿಎ ತಮ್ಮ ಮೈತ್ರಿಕೂಟವನ್ನ ಭದ್ರವಾಗಿಟ್ಟುಕೊಳ್ಳುವಲ್ಲಿಯೂ ಯಶಸ್ವಿಯಾಗಿದೆ. ಒಟ್ನಲ್ಲಿ ಇಂಡಿಯಾ ಒಕ್ಕೂಟದ ಭಿನ್ನಮತವು ದಿನೇ ದಿನೇ ಕಾವು ಪಡೆದುಕೊಳ್ತಾ ಇದ್ದು ಮಮತಾ ಬ್ಯಾನರ್ಜಿಯವರೇ ಒಕ್ಕೂಟದ ನೇತೃತ್ವ ವಹಿಸ್ತಾರಾ, ಇಲ್ಲ ಇಡೀ ಒಕ್ಕೂಟವೇ ಛಿದ್ರವಾಗುತ್ತಾ ಎಂಬ ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.